ಆಕೆ ಬಡ ದಲಿತ ಮಹಿಳೆ. ಇರೋಕೆ ಒಂದು ಸೂರು ಮಾಡ್ಕೋಬೇಕು ಅಂತ ಅವರಿವರ ಕಾಲು ಹಿಡಿದು ರಾಜೀವ್ ವಸತಿ ಯೋಜನೆಯಡಿ ಆಶ್ರಯ ಮನೆ ಹಾಕಿಸಿಕೊಂಡಿದ್ಲು. ಇನ್ನೇನ್ ಮನೆ ಆಗತ್ತೆ ಅಂತ ಕನಸು ಕಂಡವಳ ಬದುಕು ಬೀದಿಗೆ ಬಿದ್ದಿದೆ. ಇರೋಕೆ ಮನೆ ಇಲ್ಲದೆ ದನದ ಕೊಟ್ಟಿಗೆಯಲ್ಲಿ ನಿತ್ಯ ನರಕ ದರ್ಶನ ಅನುಭವಿಸುತ್ತಿದ್ದಾರೆ. ರಾಮನಗರದ ಕಣ್ಣೀರ ಕಥೆ ಇಲ್ಲಿದೆ ನೋಡಿ. ಆಶ್ರಯ ಮನೆ ಇಲ್ಲದೆ ಬೀದಿಗೆ ಬಿದ್ದ ದಲಿತ ಕುಟುಂಬ. ದನದ ಕೊಟ್ಟಿಗೆಯಲ್ಲಿ ವಾಸವಿರುವ ದಲಿತ ಕುಟುಂಬ. ಆಶ್ರಯ ಮನೆಗಾಗಿ ಕಣ್ಣೀರ್ ಹಾಕ್ತಿರುವ ಸಂಸಾರ. ಬಾಡಿಗೆ ಹಣ ನೀಡಿಲ್ಲ ಎಂಬ ಕಾರಣಕ್ಕೆ ಮನೆಯ ಮಾಲೀಕ ಸಾಮಾನುಗಳನ್ನ ಬೀದಿಗೆ ಹಾಕಿದ್ದಾನೆ. ಹೌದು, ರಾಮನಗರದಲ್ಲಿ ದಲಿತ ಕುಟುಂಬವೊಂದರ ಕಥೆಯ ವ್ಯಥೆ ಇದು. ಚಿಕ್ಕಬಾಗಿಲು ಗ್ರಾಮದ ಗೌರಮ್ಮ ಎಂಬುವವರು ಮನೆ ಇಲ್ಲದೆ ದನದ ಕೊಟ್ಟಿಗೆಯಲ್ಲಿ ವಾಸ ಮಾಡ್ತಿದ್ದಾರೆ. ಕಳೆದ 1 ವರ್ಷದ ಹಿಂದೆ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಅಡಿಪಾಯ ಹಾಕಲಾಗಿತ್ತು. ಆದ್ರೆ 7 ತಿಂಗಳಾದ್ರೂ ಉಳಿದ ಹಣ ಬಿಡುಗಡೆಯಾಗದೆ ಅರ್ಧದಲ್ಲೇ ಕಾಮಗಾರಿ ಸ್ಥಗಿತಗೊಂಡಿದೆ. ಬಾಡಿಗೆ ಮನೆಯಲ್ಲಿದ್ದ ಗೌರಮ್ಮ ಬಾಡಿಗೆ ಕಟ್ಟಲಾಗದೆ ಬೀದಿ ಪಾಲಾಗಿದ್ದಾರೆ. ನಮಗೆ ಸೆಡ್ಡಲ್ಲಿದ್ದ ಸೆಡ್ಡಲ್ಲಿರ್ತಲೇ ನಮಗೆ ಮನೆ ಕೇಳ್ಸಾಕು ಅಂತ ಹೆಜ್ಜೆ ಕೊಟ್ಟರು ಗೌರ್ಮೆಂಟ್ನಿಂದ. ಕೇಳ್ಸಾಕತ್ಲೇನೆ ಈಗ ಒಂದು ಬಿಲ್ ಕೊಟ್ಟರು ದೇಶಮಟ್ಟದ, ತಿರ್ಗಾ ಬಿಲ್ ಕೊಡಲಿಲ್ಲ. ಕೇಳ್ದೋದಕ್ಕೆ ಗೌರ್ಮೆಂಟಲ್ಲಿ ದುಡ್ಡಿಲ್ಲ, ಏನು ಮಾಡೋಣಮ್ಮ ಈಗ ಎಲ್ಲ ಪೆಂಟಿಂಗ್ ಉಳ್ದಾಗ ಮನೆಗಳು ಅಂತ ಅಂದರು. ಕುಮಾರಸ್ವಾಮಿಯವ್ರ ಕಡೆಯಿಂದ ನಮ್ಗೆ ಏನಾರು ಹೆಲ್ಪ್ ಮಾಡಬೇಕು. ನಾವು ಹೆಂಗ ನಳ್ ಮಾಡ್ಕೊಂಡು ನಾವು ಮನೆಗೆ ಹೋಗಿ ಸೇರ್ಕೊಳ್ಳಂಗೆ ಮಾಡಬೇಕು ಸರ್. ನಮಗೆ ಗುಡಿಸಲು ಮುಕ್ತ ರಾಜ್ಯ ಮಾಡಬೇಕೆಂಬುದು ಸರ್ಕಾರದ ಗುರಿ. ಇದರಿಂದ ಕಡುಬಡವರಿಗೆ ಸೂರು ಕಟ್ಟಿಕೊಡುವ ನಿಟ್ಟಿನಲ್ಲಿ ರಾಜೀವ್ ವಸತಿ ಯೋಜನೆ ರೂಪಿಸಲಾಗಿತ್ತು. ಆದರೆ ಯೋಜನೆ ಈಗ ನೆಲಕಚ್ಚಿದೆ. ಸ್ವಂತ ಮನೆ ಆಸೆ ಹೊತ್ತಿರುವ ಕುಟುಂಬಗಳು ಇಂದು ಬೀದಿಗೆ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಗ್ರಾಮ ಪಂಚಾಯಿತಿಯನ್ನ ಕೇಳಿದ್ರೆ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ ಅಂತ ಹೇಳ್ತಾರಂತೆ. ಅವ್ರಿಗೆ 6 ಜನ ಹೆಣ್ಮಕ್ಳಿದ್ದಾರೆ, 4 ಜನ ಗಂಡು ಮಕ್ಳಿದ್ದಾರೆ. ಪಾಪ ಬಿಲ್ ಆಯ್ತದೆ ಅಂತ ಗೌರ್ಮೆಂಟ್ ಅವ್ರು ಮನೆ ಕಿತ್ತಾಕ್ಸ್ಬಿಟ್ಟು ಅರ್ಧ ಬರ್ಧ ಆಗ್ಬಿಟ್ಟು ಇವಾಗ ಗೌರ್ಮೆಂಟಲ್ಲಿ ದುಡ್ಡಿಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ತಾರೆ. ಪಾಪ ಅವ್ರು 500 ರೂಪಾಯಿ 300 ರೂಪಾಯಿ ಬಾಡಿಗೆ ಕಟ್ಟೋಕ್ಕೂ ಗೊತ್ತಿಲ್ಲ ಅವ್ರ ಹತ್ರ. ನಿಮ್ಮ ಕೈ ಮುದ್ದು ಕೇಳ್ಕೊತೀನಿ, ದಯವಿಟ್ಟು ಅವ್ರಿಗೆ ಏನಾನ ಹೆಲ್ಪ್ ಮಾಡಿ ಸರ್. ಅವ್ರಿಗೆ ಯಾರು ದಿಕ್ಕಿಲ್ಲ, ಗಂಡು ಮಕ್ಕಳೇ ಇಲ್ಲ ಪಾಪ. ಅವ್ರ ಮನೇಲಿ ಎಲ್ಲ ಚಿಕ್ಕ ಮಕ್ಕಳು ಪಾಪ ಏನು ಮಾಡ್ತಾರೆ ಸರ್. ಆ ಮಳೆ ಗಾಳಿ ಬಂದರೆ ಆ ದನಿನ ಮನೇಲಿ ಇರೋಕ್ಕಾಗಲ್ಲ, ಸೋರ್ತದೆ ಪಾಪ. ರಾತ್ರಿಯಲ್ಲೇ ಎದ್ದು ಕೂತ್ಕೊಂಡಿರ್ತಾರೆ ಸರ್. ಒಟ್ಟಾರೆ ಸೂರಿಲ್ಲದೆ ಈ ದಲಿತ ಕುಟುಂಬ ಇಂದು ಬೀದಿಗೆ ಬಂದಿದೆ. ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಆದಷ್ಟು ಬೇಗ ಈ ಕುಟುಂಬಕ್ಕೆ ಮನೆ ಕಟ್ಟಿಕೊಳ್ಳಲು ನೆರವು ಮಾಡಬೇಕಿದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ನಟರಾಜ್ ಬೆಳಕವಾಡಿ, TV5 ರಾಮನಗರ.